ಹಲೋ ಎಲ್ಲರಿಗೂ ನಮಸ್ಕಾರ. PTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ಚಂದ್ರಿಕಾ. ನಾನು ಗಾನಶ್ರೀ. ಎಸ್ ಗಾನ ಅವರೇ, ಈ ಹಿಂದೆ ಒಂದು ಬಿಡದಿಯ ಟೌನ್ಶಿಪ್ ಮಾಡುವ ವಿಚಾರದಲ್ಲಿ ಹಲವು ಬಾರಿ ಒಂದು ಪ್ರತಿಭಟನೆ ಮಾಡಿದ್ರು ರೈತರು. ಈಗ ಮತ್ತೆ ಒಂದು ಕಾವು ಹೆಚ್ಚಾಗ್ತಾ ಇದೆ. ಯಾಕೆ ಅಂತ ಅಂದ್ರೆ ಜೆನ್ಜಿ ಅವರು ಈ ಒಂದು ಪ್ರತಿಭಟನೆಗೆ ಭಾಗಿಯಾಗಬೇಕು ಅಂತಂದು ರೈತರು ಈಗ ಮನವಿನ ಸಲ್ಲಿಸ್ತಾ ಇದ್ದಾರೆ. ಅದು ಸರಿನಾ ಅಥವಾ ಬೇಡವಾ, ಅಂದ್ರೆ ಜೆನ್ಜಿ ಅವರು ಬರೋದು ಒಳ್ಳೇದಾ ಒಂದು ಹೋರಾಟಕ್ಕೆ ಅಂತ? ಆಬ್ವಿಯಸ್ಲಿ ನಾನೇನ್ ಹೇಳೋದಂದ್ರೆ ಜೆನ್ಜಿಯವ್ರು ಹೋಗ್ಲೇಬೇಕು ಆ ಹೋರಾಟಕ್ಕೆ. ಯಾಕಂದ್ರೆ ಒಂದು ಜಮೀನ್ ಅಂದ್ರೆ ಅದು ಬರೀ ಒಂದು ಪ್ರಾಪರ್ಟಿ ಅಲ್ಲ. ಎಸ್, ಆ ರೈತರಿಗೆ ಅದೇ ಒಂದು ಗುರುತು, ಅದೇ ಅವ್ರಿಗೆ ಆದಾಯ, ಅದೇ ಅವ್ರಿಗೆ ಒಂದು ಉದ್ಯೋಗ. ಸೊ ಇವಾಗ ಅವ್ರು ಅದರಿಂದನೇ ಅವ್ರ ಜೀವನನೇ ನಡೆಸ್ತಿರೋದು. ಅವ್ರು ಓದಿರಲ್ಲ, ಅವರೇ ಹೇಳಿದ್ದಾರೆ, ನಾವು ತುಂಬಾ ಜನ ನಾವು ಓದಿರಲ್ಲ, ನಮಗೆ ಮೇನ್ ಇನ್ಕಮ್ ಸೋರ್ಸ್ ಆಫ್ ಇನ್ಕಮ್ ಇದು ಅಂತ. ಸೊ ಇಂಥ ಒಂದು ಪ್ರತಿಭಟನೆಯಲ್ಲಿ ಏನಕ್ಕೆ ನಾನು ಜೆನ್ಜಿ ಇರಬೇಕು ಅಂತ ಜನರು ಕೇಳ್ತಿದ್ದಾರೆ, ರೈತರು ಕೇಳ್ತಿದ್ದಾರೆ ಅಂದ್ರೆ ಎಲ್ಲ ಜೆನ್ಸಿನೇ ಅಲ್ಲ, ಅಲ್ಲಿರೋ ಅಕ್ಕಪಕ್ಕ ರಾಮನಗರ ಅಕ್ಕಪಕ್ಕ ಇರೋ ರೈತರು ಮಕ್ಕಳನ್ನು ಕರೆ ಮಾಡಿದ್ದಾರೆ. ಸೊ ಅವ್ರು ಬಂದ್ರೆ ಇವಾಗ ನಮ್ಮಪ್ಪಂದಿದು ಜಾಗ, ನಮ್ಮ ತಾತನ ಕಾಲದಿಂದ ಬಂದಿರೋ ಜಾಗ ಇದು. ಸೊ ಇದು ನಮಗ್ ಬೇಕು. ಇವಾಗ ಇವರು ದುಡ್ಡು ಕೊಟ್ಬಿಟ್ಟು ನಮಗೆ ಈ ಲ್ಯಾಂಡ್ ಬೇಕು ಅಂತ ಹೇಳಿ ಪರ್ಚೇಸ್ ಮಾಡಿ ಟೌನ್ಶಿಪ್ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ನಾನು ಹೇಳೋದೇನಂದ್ರೆ ಟೌನ್ಶಿಪ್ ಸ್ಟಾರ್ಟ್ ಆದ್ಮೇಲೆ ಇವ್ರಿಗೆ ಇವಾಗ ದುಡ್ಡು ಕೊಟ್ಟು ಹೋದ್ಮೇಲೆ ಅವ್ರಿಗೆ ಮೇನ್ ನೆಕ್ಸ್ಟ್ ಜಮೀನ್ ಇರುತ್ತಾ, ಅವ್ರ ಹೆಸರಲ್ಲಿ ಒಂದು ಗುರ್ತಿರುತ್ತಾ? ಅವ್ರಿಗೆ ಏನೂ ಇರಲ್ಲ, ಓದಿರಲ್ಲ, ಕೆಲಸ ಇರಲ್ಲ. ಇವಾಗ ದುಡ್ಡಿನ ಆಸೆ ತೋರಿಸಿ ದುಡ್ಡಿನ ಆಸೆಲೆ ಮರಳು ಮಾಡಿ ಅವರು ತಗೊಂತಿದ್ದಾರೆ. ಹೇಳ್ತಾರೆ, ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ದಟ್ ನಾವು ಯಾರಿಗೂ ಫೋರ್ಸ್ ಮಾಡ್ತಾ ಇಲ್ಲ, ಯಾರಿಗೂ ನಾವು ಏನು ಹಿಂಸೆ ಕೊಟ್ಟು ನಾವೇನು ತಗೊಂತಾ ಇಲ್ಲ, ತುಂಬಾ ಜನ ರೈತರು ಇಷ್ಟ ಇದ್ರೆ ಕೊಡಿ ಅಂತ. ಸೊ ನಾನೇನ್ ಹೇಳೋದಂದ್ರೆ, ಇಲ್ಲ ಇವ್ರಿಗೆ ಇವಾಗ ಮುಂದೊಂದು ಆದಾಯನೇ ಇಲ್ಲ ಅಂದಾಗ ಹೆಂಗ್ ಅವ್ರು ದುಡಿತಾರೆ, ಹೆಂಗ್ ಅವ್ರ ಜೀವನ ಸಾಗಿಸ್ತಾರೆ? ಏನೋ ಒಂದ್ ರೀತಿ ಇಲ್ಲ, ದುಡ್ಡೆಲ್ಲ ಖರ್ಚಾಗೋಯ್ತು ಅಂದ್ರೆ ಜೀವನ ಹೆಂಗ್ ನಡೆಸ್ತಾರೆ ಮುಂದೆ? ಸೊ ಯುವಕರು ಎಲ್ಲ ಸೇರಿದ್ರೆ ಅಲ್ಲಿರೋ ರೈತರು ಮಕ್ಕಳು ಮೊಮ್ಮಕ್ಕಳಾಗ್ಲಿ ಎಲ್ಲೆಲ್ಲಿಂದನೋ ಬಂದ್ಬಿಟ್ಟು ಹೋರಾಟಕ್ಕೆ ಸೇರ್ತಾ ಇದ್ದಾರೆ. ಸೊ ಬರ್ಬೇಕು ಯುವಕರೆಲ್ಲ, ಜೆನ್ಸಿಗಳು ಬಂದು ಈ ಹೋರಾಟಕ್ಕೆ ಕೈ ಜೋಡಿಸ್ಬೇಕು. ಎಸ್, ಹೌದು, ಖಂಡಿತವಾಗ್ಲೂ ನೀವು ಹೇಳೋದು ತುಂಬಾನೇ 100% ನಿಜಾನೇ. ಎಸ್, ಇನ್ನು ಜೆನ್ಜಿ ಅಂತ ಅಂದ್ರೆ ಸುಮಾರು 1997ರಿಂದ 2012 ಒಳಗಡೆ ಹುಟ್ಟಿರುವಂತಹ ಒಂದಿಷ್ಟು ಜನಕ್ಕೆ ಅಂದ್ರೆ ಯುವಕ ಯುವತಿಯರಿಗೆ ಜೆನ್ಸಿ ಅಂತ ನಾವು ಕರಿತಾ ಇರುವಂಥದ್ದು. ಎಸ್, ಈ ಒಂದು ಬಿಡದಿ ಟೌನ್ಶಿಪ್ ವಿಚಾರ ಅಂತ ಬಂದಾಗ ಈ ಹಿಂದೆ ಸ್ವಲ್ಪ ಕೆಲವೊಂದು ಘಟನೆಗಳು ಹೇಳ್ತಾ ಹೋದ್ರೆ ಸುಮಾರು ಒಂದು 9,000 ಎಕರೆಯನ್ನ ಒಂದು ಭೂಸ್ವಾಧೀನ ಮಾಡ್ಕೋಬೇಕು ಅಂತಂದು DK ಶಿವಕುಮಾರ್ ಅವರು ಒಂದು ಹೇಳಿರುವಂಥದ್ದು, ಮಾಧ್ಯಮಗಳ ಮುಂದೆ ತಿಳಿಸಿರುವಂಥದ್ದು. ಒಂದೊಂದು ಎಕರೆಗೆ ಒಬ್ಬೊಬ್ಬ ರೈತರಿಗೆ 1 ಎಕರೆಗೆ 1 ಕೋಟಿ ರೂಪಾಯಿ ನಾವು ಕೊಡ್ತೀವಿ, ಸೊ ನಾವು ಟೌನ್ಶಿಪ್ ಮಾಡಬೇಕು, ಸಿಟಿ ಮಾಡಬೇಕು ಅಂತಂತ ಎಲ್ಲ ಈ ರೀತಿಯಾಗಿ ಮಾಧ್ಯಮಗಳ ಮುಂದೆ ಹೇಳಿರುವಂಥದ್ದು. ಸೊ ಈ ರೀತಿಯಾಗಿ ಮಾಡಿದ್ರೆ ನಮಗೂ ಕೂಡ ಒಂದು ಸಿಟಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಒಳ್ಳೊಳ್ಳೆ ಮಾಲ್ಗಳಾಗಿರ್ಬೋದು, ಒಳ್ಳೆ ಹಾಸ್ಪಿಟಲ್, ಒಳ್ಳೆ IT-BT ಕಂಪ್ನಿಗಳು ಸಹ ಮಾಡ್ತೀವಿ. ಯಾಕಂದ್ರೆ ಬೆಂಗಳೂರು ಟು ಮೈಸೂರು ರೋಡ್ ಮೇನ್ ರೋಡ್ ಇರೋದ್ರಿಂದ ಆ ಕಡೆ ಈ ಕಡೆ ಮಧ್ಯೆ ಬಿಡದಿ ಅನ್ನೋದು ಮಧ್ಯಭಾಗ ಆಗುತ್ತೆ. ಈ ಕಡೆ ಬೆಂಗಳೂರು, ಈ ಕಡೆ ಮೈಸೂರು. ಸೊ ಒಂದು ಮಧ್ಯಭಾಗದಲ್ಲಿ ಆದ್ರೆ ನಮಗೂ ಕೂಡ ನಮ್ಮ ಬಿಸ್ನೆಸ್ಗೆ ಆಗಿರ್ಬೋದು, ಒಂದು ಮಾಲ್ ಆಗಿರ್ಬೋದು, ಈ ತರ IT-BT ಸೊ ಆ ತರ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು IT-BT ಕಂಪ್ನಿ ಮಾಡಬೇಕು ಅಂತೆಲ್ಲ ಹೇಳಿ ತೀರ್ಮಾನ ಮಾಡ್ಕೊಂಡಿರುವಂಥದ್ದು. ಸುಮಾರು 20,000 ಎಕರೆ ಅಂತ ಅಂದ್ರೆ ಆಕ್ಚುಲಿ ನಾವು ಅಲ್ಲಿ ಹೋಗಿ ನೋಡಿದಾಗೆ ನಮಗೆ ಗೊತ್ತಾಗಿದ್ದು, ಇಷ್ಟು ಜನ ರೈತರು ಅಲ್ಲಿ ಇದಾರಾ ಅಥವಾ ಇಷ್ಟೋ ಜನ ಇದು ವ್ಯವಸಾಯ ಮಾಡ್ತಾ ಇದ್ದಾರೆ, ಇಲ್ಲಿ ಇಂತಿಂತ ಬೆಳೆ ಬೆಳೀತಾ ಇದಾರೆ ಅಂತ ಗೊತ್ತಿರುವಂಥದ್ದು. ಯಾಕಂತ ಅಂದ್ರೆ ಈ ಹಿಂದೆ ಅವರು ಮಾಧ್ಯಮಗಳಿಂದ ಮಾತಾಡಿದಾಗ ಅಲ್ಲಿ ಯಾರು ಕೃಷಿ ಮಾಡ್ತಾ ಇಲ್ಲ, ಕೃಷಿ ಮಾಡ್ತಾ ಇರೋದಂಥದ್ದು ಒಂದು 4ರಿಂದ 5 ಜನ ಮಾಡ್ತಾ ಇದ್ದಾರೆ. ಅದು ಹೊರತುಪಡಿಸಿದ್ರೆ ಅದೊಂಥರ ಬರ್ಡು ಮೂವಿ ಇದೆ, ಅಲ್ಲಿ ಯಾರು ಕೂಡ ವ್ಯವಸಾಯ ಮಾಡ್ತಾ ಇಲ್ಲ. ಸೊ ಹಾಗಾಗಿ ನಾವು ಒಂದು IT-BT ಕಂಪ್ನಿ ಮಾಡಬೇಕು, ಒಂದು ಮಾಲ್ ಸ್ಥಾಪನೆ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ರೈತ 1 ಎಕರೆಗೆ 1 ಕೋಟಿ ರೂಪಾಯಿ ಕೊಡ್ತೀವಿ. ಸೊ ಹಾಗಾಗಿ ನಮಗೆ ಒಂದು ಭೂಸ್ವಾಧೀನ ಮಾಡ್ಕೋಬೇಕು ಅಂತಂದು ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ ಅಂತ ಕೂಡ ಹೇಳಿರುವಂಥದ್ದು ಈ ಹಿಂದೆ. ಸೊ ಹಾಗಾಗಿ ಆಲ್ಮೋಸ್ಟ್ ಅಲ್ಲಿಂದ ಇಲ್ಲಿವರೆಗೂ ಆಗಿರುವಂತಹ ಒಂದು ಪ್ರಗತಿ ನೋಡ್ತಾ ಹೋದ್ರೆ ಸುಮಾರು 500 ದಿನಗಳ ಕಾಲ ರೈತರು ಕೂಡ ಪ್ರತಿಭಟನೆ ಮಾಡಿರುವಂಥದ್ದು. ಸೊ ಅಪ್ ಟು ಟುಡೇವರೆಗೂ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆದ್ರೆ ಅಷ್ಟು ಅಲ್ಲಿ ಆ ಪ್ರತಿಭಟನೆಗೆ ಸ್ಪಂದಿಸ್ತಾ ಇಲ್ಲ. ಯಾಕಂದ್ರೆ ಪಕ್ಷದವರಾಗಿರ್ಬೋದು, ವಿರೋಧ ಪಕ್ಷದವರಾಗಿರ್ಬೋದು, ಪ್ರತಿಪಕ್ಷಗಳು ಒಬ್ಬರೆಲ್ಲ ಒಂದು ರೀತಿಯಾಗಿ ಮಾತಾಡ್ತಾರೆ, ಒಬ್ರು ಸರಿ ಅಂತಾರೆ, ಒಬ್ರು ತಪ್ಪು ಅಂತಾರೆ. ಓಕೆ, ಇದನ್ನ ಇನ್ನು ಮುಂದುವರ್ಸೋಣ, ನೆಕ್ಸ್ಟ್ ಏನ್ ಮಾಡ್ಬೇಕು ಏನು ಅನ್ನೋದ್ರ ಬಗ್ಗೆ ಈ ಹಿಂದೆ ಕೂಡ ಹೋದ್ರೆ
DK ಶಿವಕುಮಾರ್ ಅವ್ರಿಗಿಂತ ಮುಂಚಿತವಾಗಿ ಕುಮಾರಸ್ವಾಮಿ ಅವರು ಕೂಡ ಈ ಒಂದು ಟೌನ್ಶಿಪ್ ಮಾಡಬೇಕು ಅಂತ ಕೂಡ ಅವ್ರು ಕರೆ ಕೊಟ್ಟಿದ್ರು ಅಂತ ಕೂಡ ಹೇಳಿದ್ರು. ಅವರೇ ಸಪೋರ್ಟ್ ಮಾಡ್ತಾ ಎಸ್, ರೈತರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ನಾವು. 100% ಅಲ್ಲಿ ಸುಮಾರು ಅಲ್ಲಿ ಆ ಒಂದು ಬಿಡದಿ ಭಾಗದಲ್ಲಿ ಒಂದು 40% ಅಭಿವೃದ್ಧಿ ಮಾಡ್ಲಿಕ್ಕೆ ನಾನು ಅವಕಾಶ ಮಾಡಿ ಕೊಟ್ಟಿದ್ದೀನಿ. ಆದ್ರೆ 100% ನಾನು ಅವಕಾಶ ಮಾಡಿಕೊಟ್ಟಿಲ್ಲ. ಬಟ್ ಎಷ್ಟೋ ಜನ ರೈತರು ಬಂದು ನನಗೆ ಮನವಿ ಸಲ್ಲಿಸಿದ್ದಾರೆ. ಇಲ್ಲಿ ನಮ್ಮ ಜೀವನ ಆಧಾರ ಆಗಿರುವಂಥದ್ದೇ ಈ ಒಂದು ಭೂಮಿಯಿಂದ. ಸೊ ಇಲ್ಲಿ ಬಿಟ್ಟರೆ ನಮ್ಗೆ ಯಾವುದೇ ರೀತಿಯ ಕೆಲಸ ಗೊತ್ತಿಲ್ಲ, ನಾವು ಓದಿಲ್ಲ, ಅನಕ್ಷರಸ್ಥರು ಈ ತರ ಎಲ್ಲ ಹೇಳಿದಾಗ ಅವ್ರು ಆ ಒಂದು ಕೆಲಸನ ಆ ಪ್ರಾಜೆಕ್ಟ್ನ ಅಲ್ಲಿಗೆ ಬಿಟ್ಟಿರುವಂಥದ್ದು. ಸೊ ಈಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರದಲ್ಲಿ ಮತ್ತೆ ಈ ಪ್ರಾಜೆಕ್ಟ್ನ ಅಂದ್ರೆ ಪ್ರಾಜೆಕ್ಟ್ನ ತಗೊಂಬಂದು ಮಾಡಿರುವಂಥದ್ದು ಅಂತ ಹೇಳ್ತಿದ್ದಾರೆ. ಅಂಡ್ ಇನ್ನೊಂದೇನಂದ್ರೆ ನೀವು ಹೇಳಿದ್ರಿ ಅಲ್ಲಿ ಮೈಸೂರಿಗೂ ಬೆಂಗಳೂರಿಗೂ ಮಧ್ಯ ಭಾಗದಲ್ಲಿ ಇರುವಂತದ್ದು ಟೌನ್ಶಿಪ್ ಮಾಡಿದ್ರೆ ನಮಗಿನ್ನು ಪ್ರಾಫಿಟ್ ಆಗುತ್ತೆ ಅಥವಾ ಅಲ್ಲಿರೋ ಜನರಿಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇದ್ರು ಅಂತ. ಬಟ್ ನಾನೇನ್ ಹೇಳೋದಂದ್ರೆ ಸುತ್ತಮುತ್ತ ಇರೋದ್ರಲ್ಲಿ ಬಿಡದಿಲೇ ಮೇನ್ ಕೃಷಿಗಾರಿಕೆ ನಡೀತಿರೋದು. ಹೌದು, ನಮಗೊಂದು ಅದು ಒಬ್ಬ ರೀಲ್ಸ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ, ಒಬ್ರು ಮಾಡಿ ಹಾಕಿದ್ದಾರೆ ಡ್ರೋನ್ ಶಾಟ್ ಅಂತ ಹೇಳಿ. ಎಷ್ಟು ಚೆನ್ನಾಗಿದೆ ಆ ಬಿಡದಿ ಪ್ರಾಪರ್ಟೀಸ್ ಅಲ್ಲಿ ಇರೋದು ಅಂದ್ರೆ, ಅಷ್ಟು ಗ್ರೀನರಿ ಸುತ್ತಮುತ್ತ ಇದೆ ಅಂತಾನು ನಮಗೆ ಈ ತರ ನಮ್ಗೆ ಇಲ್ಲೇ ಬೆಂಗಳೂರಲ್ಲಿ ಈಗ ನೀವು ರೀಲ್ಸ್ ಅಂತ ಅಂದಾಗ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ರೀಲ್ಸ್ ಅವರು ಅಷ್ಟೇ ಅಲ್ಲ, ನಾವು ಕೂಡ ಹಿಂದೆ ಹೋಗಿದ್ವಿ ಆ ಒಂದು ಭಾಗದಲ್ಲಿ. 9,000 ಎಕರೆ ನೋಡಿದಾಗ ಎಲ್ಲೂ ಸಹ ಖಾಲಿ ಜಾಗ ಇರಲಿಲ್ಲ. ಪ್ರತಿ ಒಂದು ರೇಷ್ಮೆ ಆಗಿರ್ಬೋದು, ಒಂದು ತರಕಾರಿ ಸೊಪ್ಪುಗಳು, ಒಂದು ವಿಭಿನ್ನವಾದ ಹೂ ಸಹ ಮಾಡ್ತಾ ಇದ್ರು. ಅಲ್ಲಿ ಎಲ್ಲಾ ರೀತಿಯಾದಂತ ವ್ಯವಸಾಯ ಮಾಡ್ತಾ ಇದ್ರು. ನಮ್ಗೆ ಅನ್ಸಿದ್ರು ಇದೊಂಥರ ಬರಡು ಭೂಮಿನ ಅನ್ನೋ ತರ ನಮಗೂ ಕೂಡ ಶಾಕ್ ಆಗಿತ್ತು. ಭೂಮಿ ಅಲ್ಲ, ಬರಡು ಭೂಮಿ ಅಂತ ಹೇಳಿರೋದವ್ರು. ಸೊ ನಾನು ಅದು ಕಮರ್ಷಿಯಲ್ ಪ್ಲೇಸ್ ನ ಬಿಡದಿನ ಕಮರ್ಷಿಯಲ್ ಪ್ಲೇಸ್ ಆಗಿ ಟರ್ನ್ ಮಾಡ್ಬೇಕು ಅಂತಿದ್ದಾರೆ, ಒಪ್ಕೊಂತೀನಿ. ಆದ್ರೆ ಇವಾಗ ನಮ್ ಬೆಂಗಳೂರು ಸುತ್ತಮುತ್ತ ಇರೋ ಅದೊಂದೇ ಪ್ರಾಪರ್ಟಿ ಅಷ್ಟು ಚೆನ್ನಾಗಿರೋದು ಅಂದಾಗ ಅಭಿವೃದ್ಧಿ ನಾವು ಬೇಡ ಅಂತಿಲ್ಲ, ಯಾರು ರೈತರು ಕೂಡ ಬೇಡ ಅಂತಿಲ್ಲ. ಬೇರೆ ಜಾಗ ನೋಡ್ಕೊಬೋದಿತ್ತಲ್ಲ, ನಮ್ಮ ಹೊಟ್ಟೆ ಮೇಲೆ ಯಾಕೆ ಕಲ್ಲು ಹಾಕ್ತಿದ್ದೀರಾ ಅನ್ನೋ ತರ ಅವ್ರು ಮಾತಾಡ್ತಿದ್ದಾರೆ. ಸೊ ಇವಾಗ ನಮಗೆ ಊಟ ತಿಂಡಿ ಬೇಕಿರೋದೇ ಮೇನ್ ಕೃಷಿಗಾರಿಕೆಯಿಂದ. ನಾವು ಬದುಕ್ತಿರೋದೇ ಅವರಿಂದ, ಅವ್ರು ನಮ್ಮಿಂದ ಬದುಕ್ತಿಲ್ಲ, ನಾವು ಬದುಕ್ತಿರೋದೇ ರೈತರಿಂದ. ಸೊ ಇವಾಗ ಅವರೇ ನಮಗೆ ಇಲ್ಲ ಅಂದಾಗ ಓಕೆ, ಬೇರೆ ಎಲ್ಲೋ ಹಳ್ಳಿಲೆಲ್ಲ ರೈತರು ಇರ್ತಾರೆ, ನಾವು ಮಾಡೋಣ ಅನ್ನಕ್ಕೂ ಆಗಲ್ಲ. ಬಿಡದಿಲಿ ಇವಾಗ ಅಷ್ಟು ಸಾವಿರಾರು ಎಕರೆ ಅಂದ್ರೆ ಎಷ್ಟು ಬೆಳೆ ಬೆಳಿಬೋದು ಅವರು, ಏನೇನೆಲ್ಲ ಬೆಳಿಬೋದು. ನಮಗೋಸ್ಕರ ತಾನೇ ಅವ್ರು ಮಾಡ್ತಿರೋದು. ಇವಾಗ ಅದೇ ಇಲ್ಲ ಅಂದಾಗ ಏನ್ ಬಿಲ್ಡಿಂಗ್ ಗಳು ಊಟ ಆಗ್ತವೆ ನಮಗೆ. ಅಲ್ಲಿರೋ AI ಬಿಡದಿ ಮಾಡ್ಬೇಕು ಅಂತ ಹೇಳ್ತಾರೆ. AI ಬಿಡದಿ ಅಂದಾಗ ಅದು ನಮಗೆ ಆ ಕಂಪ್ಯೂಟರ್ಗಳು, AI ಗಳು, ಬಿಲ್ಡಿಂಗ್ ಗಳು ನಮಗೆ ಊಟ ಹಾಕಲ್ಲ. ಸೊ ಅಂತ ಇದ್ದಾಗ ನಮ್ ಬಿಡದಿನ ಅದು ಹೆಂಗಿದೆಯೋ ಹಂಗೆ ಇರಕ್ ಬಿಡ್ಲಿ. ಬೇರೆ ಕಡೆ ಗೌರ್ಮೆಂಟ್ ಸರ್ಕಾರಿ ಜಾಗಗಳು ಸಾವಿರಾರು ಕಡೆ ಇರ್ತವೆ, ಎಷ್ಟೋ ಕಡೆ ಸರ್ಕಾರಿ ಬರಡು ಭೂಮಿ ಇರ್ತವೆ. ಇವಾಗ ಒಂದು ಒಳ್ಳೆ ಬೆಳೆ ಕೊಡುವಂತಹ ಭೂಮಿನ ಅವರು ಟೌನ್ಶಿಪ್ ಮಾಡಬೇಕು, ಬಿಡದಿ ಟೌನ್ಶಿಪ್ ಮಾಡಬೇಕು ಅನ್ನಕ್ಕಿಂತ ಅವ್ರು ಬರಡಾಗಿರೋ, ನಿಜವಾಗ್ಲೂ ಬರಡಾಗಿರೋ ಸರ್ಕಾರಿ ಜಾಗಗಳನ್ನ ಅವ್ರು ತಗೊಂಡು ಟೌನ್ಶಿಪ್ ಮಾಡ್ಬೋದು. ಅಭಿವೃದ್ಧಿ ನಮಗೆ ಬೇಡ ಅಂತ ನಾವು ಯಾರೂ ಹೇಳಿಲ್ಲ. ಅಂದ್ರೆ ರೈತರ ಜಾಗವನ್ನ ಹೊರತುಪಡಿಸಿ ಬೇರೆ ಎಲ್ಲಿ ನಿಮಗೆ ಜಾಗ ಸಿಗುತ್ತೋ ಸರ್ಕಾರಿ ಜಾಗಗಳಾಗಿರ್ಬೋದು, ಬೇರೆ ಜಾಗಗಳನ್ನು ಸಹ ನೀವು ಒತ್ತುವರಿ ಮಾಡಿಕೊಂಡು ಮಾಡ್ಬೋದು. ಆದರೆ ರೈತರು ಬೆಳೆಯುವಂತಹ ಒಂದು ಭೂಮಿನ ಅವ್ರು ಅದನ್ನೇ ದೇವರು ಅಂತ, ಭೂಮಿ ತಾಯಿನೇ ದೇವರು ಅಂತ ನಂಬ್ಕೊಂಡು ಜೀವನ ನಡೆಸ್ತಾ ಇರೋರು. ಸೊ ಈಗ ಒಂದಿಷ್ಟು ಬದಲಾವಣೆ ಆಗಿರುವಂಥದ್ದು. ಈಗ ಜೆನ್ಜಿ ಅವರು ಬಂದ್ರೆ ಜೆನ್ಜಿ, ಈಗ ನಾವು ಇಷ್ಟೊತ್ತು ಹೇಳಿದ್ದು ಈ ಹಿಂದೆ ಆಗಿರುವಂತಹ ಒಂದಿಷ್ಟು ಬದಲಾವಣೆ, ಏನೆಲ್ಲ ಸರ್ಕಾರದವರು ತೀರ್ಮಾನ ತೆಗೆದುಕೊಂಡಿದ್ರು, ಏನೆಲ್ಲ ಆಗಿದೆ, ಬಿಡದಿ ಭಾಗದಲ್ಲಿ ಏನಾಗಿದೆ, ಸರ್ಕಾರದವರು ಏನು ತೀರ್ಮಾನ ತಗೊಂಡಿದ್ರು ಅನ್ನೋದು ಒಂದಿಷ್ಟು ಮಾಹಿತಿ ಆಗಿತ್ತು. ಈಗ ಜೆನ್ಜಿ ಅವ್ರಿಗೆ ಅಲ್ಲಿರುವಂತಹ ರೈತರು ಈಗ ಆಲ್ಮೋಸ್ಟ್ 500 ದಿನ ಅಂತ ನಾನು ನಿಮ್ಗೆ ಹೇಳಿದ್ದೆ. 500 ದಿನದಲ್ಲಿ ರೈತರೇ ಪ್ರತಿಭಟನೆ ಮಾಡ್ತಾ ಇದ್ರು. ಎಷ್ಟೋ ಜನ ರಾಜಕಾರಣಿ ಬರ್ತಾ ಇದ್ರು, ಬೇರೆ ಬೇರೆ ಎಲ್ಲರೂ ಬಂದ್ಬಿಟ್ಟು ಒಂದ್ ಸ್ವಲ್ಪ ಸಪೋರ್ಟ್ ಮಾಡಿದ್ರು. ಆದ್ರೂ ಸಹ ಮುಂದುವರಿತಾನೆ ಇತ್ತು. ನೆಕ್ಸ್ಟ್ ಲ್ಯಾಂಡ್ ಎಲ್ಲ ಇದನ್ನ ಮಾಡ್ಲಿಕ್ಕೆ ಚೆಕ್ ಮಾಡಿ ಏನು 500 ದಿವಸ ಅಂದ್ರೆ 1.5 ವರ್ಷ ಮೇಲೆ ಪ್ರತಿಭಟನೆ ನಡೆಸ್ತಿದ್ದಾರೆ ಅವ್ರ ಜೀವನಕ್ಕೋಸ್ಕರ. ಹೌದು, ಇದು ಸುಮಾರು ದಿನಗಳಿಂದ ನಡೀತಾನೆ ಇದೆ. ಹಾಗಾಗಿ ಈಗ ಯಾಕೆ ಜೆನ್ಜಿ ಅವ್ರಿಗೆ ರೈತರು ಮನವಿ ಮಾಡ್ಕೊಂಡಿದ್ದಾರೆ ಅಂದ್ರೆ, ಈ ಹಿಂದೆ CGP ಪ್ರತಿಭಟನೆ ಮಾಡಿ ಒಂದು ಯಶಸ್ವಿಯಾದ ಅವ್ರದ್ದು ಮೊದಲನೇ ಒಂದು ಪ್ರತಿಭಟನೆ ಅಂತಾನೆ ಹೇಳ್ಬೋದು. ರಾಜೀನಾಮೆ ವಿಚಾರವಾಗಿ ಒಂದು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ ಕೇಂದ್ರ ಶಿಕ್ಷಣ ಸಚಿವರಾದಂತಹ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೊಡಿಸಿರುವಂತರು CJP ಪ್ರತಿಭಟನೆಯಿಂದ. ಸೊ ಆ ಒಂದು CJP ಪ್ರತಿಭಟನೆಯಲ್ಲಿ ಸುಮಾರು ಲಕ್ಷಾಂತರ ವಿದ್ಯಾರ್ಥಿಗಳೇ ಭಾಗವಹಿಸಿರೋದ್ರಿಂದ ಆಗ ಅಲ್ಲಿ ಒಂದು ಮೊದಲನೇ ಯಶಸ್ವಿ ಅಂತಾನೆ ಕೂಡ ಹೇಳ್ಬೋದು CGP ಅವ್ರದ್ದು. ಯುವಕರಿಂದ ಆಗಿರುವಂತ ಯಶಸ್ವಿಗೋಸ್ಕರ ನಮ್ಮ
ಒಂದು ಬಿಡದಿ ಭಾಗದಲ್ಲಿ ರೈತರ ಪರವಾಗಿ ಹೋರಾಟ ಮಾಡಿದ್ರೆ, ಅದರಲ್ಲೂ ಯುವಕ ಯುವತಿಯರು ಬಂದು ಹೋರಾಟ ಮಾಡಿದ್ರೆ ಅದೆಲ್ಲೋ ಬೇಗ ಯಶಸ್ವಿ, ನಾವು ಕೂಡ ಯಶಸ್ಸು ಕಾಣ್ತೀವಿ. ಆ ಒಂದು ಕಾರಣಕ್ಕೋಸ್ಕರನೇ ಒಂದು ಜೆನ್ಜಿ ಅವರು ಭಾಗವಹಿಸಬೇಕು ಅಂತ ಹೇಳಿರುವಂಥದ್ದು. ಅವರು ಒಂದಿಷ್ಟು ಮನವಿಗಳನ್ನ ಸಲ್ಲಿಸಿದ್ದಾರೆ. ಏನೆಲ್ಲ ಹೇಳಿದ್ದಾರೆ ಅಂದ್ರೆ, ರೈತರು ಪೋಸ್ಟರ್ನ ಬಿಡುಗಡೆ ಮಾಡಿ ಪ್ರತಿಯೊಬ್ಬ ಯುವಕ ಯುವತರಿಗೆ ಆಹ್ವಾನಿಸಿದ್ದಾರೆ. ಏನಪ್ಪಾ ಅಂದ್ರೆ, ಭೂಮಿ ಹೋರಾಟಕ್ಕೆ ಬೆಂಬಲ ನೀಡುವಂತೆ ಮನವಿ ಕೂಡ ಕೊಟ್ಟಿರುವಂಥದ್ದು. ಜೆನ್ಜಿ ರೈತ ಮಕ್ಕಳೇ, ನಿಮ್ಮ ಸಮಯ ಈಗ ಬಂದಿದೆ ಅಂತ ತಿಳಿಸಿದ್ದಾರೆ. ನೀವು ಬರ್ದೇ ಇದ್ರೆ ನಾಳೆ ನಿಮ್ಮ ಭವಿಷ್ಯ ಇರೋದಿಲ್ಲ ಅಂತ ಕೂಡ ಹೇಳಿರುವಂಥದ್ದು. ಇನ್ನು ಇಂದು ನಮ್ಮ ಭೂಮಿ, ನಾಳೆ ನಿಮ್ಮ ಭವಿಷ್ಯಕ್ಕಾಗಿ ಹೋರಾಟ ಎಂದು ಮನವಿಯನ್ನ ಮಾಡ್ಕೊಂಡಿರುವಂಥದ್ದು. ಸೊ ಈಗ ನಮ್ದು ಅಟ್ ಪ್ರೆಸೆಂಟ್ ನಮ್ಮ ಭೂಮಿ ಇದೆ, ನಾಳೆ ದಿನ ಅದು ಭವಿಷ್ಯ, ಅದರಲ್ಲಿ ನಿಮ್ಮ ಭವಿಷ್ಯ ಅಡಗಿರುವಂಥದ್ದು. ಸೊ ಹಾಗಾಗಿ ಪ್ರತಿಯೊಬ್ಬರು ಸಹ ನೀವು ಇಲ್ಲಿ ಒಂದು ನಮ್ಮ ಬಿಡದಿ ಭಾಗದಲ್ಲಿ ಬಂದು ಪ್ರತಿಯೊಬ್ಬ ಯುವಕ ಯುವತರು, ಅದರಲ್ಲೂ ಎಕ್ಸ್ಪೆಷಲಿ ಜಾಸ್ತಿ ಒತ್ತು ಕೊಡ್ತಾ ಇರುವಂಥ ರೈತ ಮಕ್ಕಳು ಸಹ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾದ್ರೆ ನಮಗೂ ಕೂಡ ತುಂಬಾ ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ. ಇನ್ನು ಜೆನ್ಜಿ ಅವ್ರ ಬಗ್ಗೆ ನೀವು ಏನ್ ಹೇಳ್ತೀರಾ? ಮೇಯ್ನು ಜೆನ್ಜಿ ಅವ್ರಿಗೆ ಆ ರೈತರು ಹೇಳಿರೋದು ಇನ್ನೊಂದು ಮಾತು ಕೂಡ ಇದೆ. ಏನಂದ್ರೆ, ಇವಾಗ ನೀವು ನಿಮ್ಮ ವಾಯ್ಸ್ ರೈಸ್ ಮಾಡಿಲ್ಲ ಅಂದ್ರೆ ಮುಂದೆ ನಿಮಗೆ ಆ ವಾಯ್ಸ್ ರೈಸ್ ಮಾಡಕ್ ಸಮಯನೇ ಸಿಗಲ್ಲ, ನಿಮಗೆ ಆ ಚಾನ್ಸೇ ಸಿಗಲ್ಲ ಅಂತ ಹೇಳಿದ್ದಾರೆ. ಅದಂತೂ 100% ನಿಜ. ಬಿಕಾಸ್ ಇವಾಗ ಹೋರಾಟ ನಡೀತಿದೆ. ಇನ್ನು ಇವಾಗ ಆಲ್ರೆಡಿ ಸೈಲೆಂಟ್ ಮಾಡ್ಸಿದಾರಲ್ವಾ ಸ್ವಲ್ಪ. ಇವಾಗ ಬಿಡದಿ ಟೌನ್ಶಿಪ್ ಅನ್ನೋ ಒಂದು ಮಾತುಕತೆ ಕಮ್ಮಿ ಕೇಳ್ತಾ ಇದೆ. ಫಸ್ಟ್ ಕೇಳಷ್ಟು ಇವಾಗ ನಮಗೆ ಗೊತ್ತಾಗ್ತಿಲ್ಲ. ಸೊ ಇವಾಗ ನಾವು ಯುವಕರೆಲ್ಲ ಸೇರಿ, ಯುವಕ ಯುವತಿಯರೆಲ್ಲ ಸೇರಿ ನಾವು ಹೋಗಿ ಅಲ್ಲಿ ರೈತರ ಮಕ್ಕಳಾಗಿ ಆಗ್ಲಿ, ರಾಮನಗರ ಅಕ್ಕಪಕ್ಕ ಅಂತಲ್ಲ, ನಮ್ ಕರ್ನಾಟಕದವರೆಲ್ಲ ಸೇರಿದ್ರು ಇನ್ನೂ ಖುಷಿನೇ ಇಲ್ಲಿ. ಈಗ ಈ ಹಿಂದೆ ಕೂಡ ತುಂಬಾ ಜನ ಆ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಸೊ ಈಗ ಹೆಚ್ಚಾಗಿ ಒತ್ತು ಕೊಡ್ತಾ ಇರುವಂತದ್ದು ಯುವಕ ಯುವತಿಯರು. ಸೋಷಿಯಲ್ ಮೀಡಿಯಾ ಇವಾಗ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಪವರ್ ತುಂಬಾ ಜಾಸ್ತಿ ಇದೆ. ಸೊ ಸಿಜೆಪಿ ಅಂತ ಸ್ಟಾರ್ಟ್ ಆಗಿದ್ದು ಸೋಷಿಯಲ್ ಮೀಡಿಯಾ ಇಂದಾನೆ. ಸೊ ಅವ್ರ ಅಭಿಷೇಕ್ ಅವರ ಸ್ಟಾರ್ಟ್ ಮಾಡಿದ್ದು. ಅದು ಹೆಂಗ್ ಸ್ಟಾರ್ಟ್ ಆಯ್ತು, ಇಲ್ಲೂ ಅಲ್ಲಿ ಹೆಂಗೆ ಸ್ಟಾರ್ಟ್ ಆಯ್ತು, ಇಲ್ಲೂ ಅದೇ ತರ ಒಂದು ಬಿಡದಿ ಟೌನ್ಶಿಪ್ ವಿಚಾರವಾಗಿ ಯುವಕ ಯುವತಿಯರು ನಮ್ ಜೆನ್ಜಿ ಅವರೆಲ್ಲ ಬಂದ್ರೆ ತುಂಬಾ ಸ್ಟ್ರಾಂಗ್ ಆಗಿ ನಿಲ್ಬೋದು. ನಾವು ವಾಯ್ಸ್ ರೈಸ್ ಮಾಡ್ಬೋದು. ರೈತರಾದ್ರೆ ಓದಿಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಸುಮ್ಮನೆ ಮಾಡಿದ್ರು ನಾವ್ ಎಲ್ಲರೂ ಸೇರಿದಾಗ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ಆಗ್ಲಿ ಅಥವಾ ಪ್ರತಿಭಟನೆ ಮುಖಾಂತರ ಆಗ್ಲಿ, ನಮ್ ಎಲ್ಲಾರ್ಗು ನಾವು ಯುವಕರ ಮುಂದೆ ಅವ್ರು ಯಾರು ನಿಲ್ಲಕ್ ಆಗೋದಿಲ್ಲ. ಸೊ ಎಲ್ಲ ನಾವ್ ಸೇರಿದಾಗ ನಮ್ಮ ಜಮೀನ್ ನಮಗೆ ಸಿಗ್ಬೋದು, ನಾವೇ ಇರ್ಬೋದು ಅದ್ರಲ್ಲಿ. ನಮ್ಮ ಮಕ್ಳು ಮೊಮ್ಮಕ್ಳು ಅಂತ ನಮ್ ಫ್ಯೂಚರ್ ಜನರೇಷನ್ ನಾವ್ ನೋಡ್ಬೋದೇ ಹೊರತು ಅದೊಂದು ಟೌನ್ಶಿಪ್ ಆಗಿ ನಮ್ ಕೈ ತಪ್ಪಂತೂ ಹೋಗಲ್ಲ. ಅಭಿವೃದ್ಧಿ ಬೇರೆ ಕಡೆ ಮಾಡ್ಕೊಂಡ್ಲಿ. ಎಸ್, ಕರೆಕ್ಟ್. ನೀವು ಹೇಳೋದು 100% ನಿಜ. ಏನೇ ಒಂದು ಅಭಿವೃದ್ಧಿ ಕಾಣಬೇಕು ಅಥವಾ ಒಂದು ನಮ್ಮ ಒಂದು ಭವಿಷ್ಯ ಉಜ್ವಲವಾಗಬೇಕು ಅಂತಂದ್ರೆ ಮೇನಾಗಿ ರೈತರು ಇಲ್ಲ ಅಂದ್ರೆ ನಾವು ಏನು ತಿನ್ಲಿಕ್ಕಾಗಲ್ಲ, ಮಣ್ಣು ತಿನ್ಬೇಕಾಗುತ್ತೆ ಅಷ್ಟೇ. ಮಣ್ಣು ತಿಂದು ಯಾರು ಕೂಡ ಬದುಕೋದಿಲ್ಲ, ಸಾಯ್ಬೇಕಾಗುತ್ತೆ. ಸೊ ಹಾಗಾಗಿ ಆ ರೈತರನ್ನ ಒಂದು ನೋಡಿದ್ರೆ ಪ್ರತಿಯೊಬ್ಬರು ಸಹ ಹೋರಾಟಕ್ಕೆ ಭಾಗಿಯಾಗಬೇಕಾಗುತ್ತೆ. ನಾವು ಕೂಡ ಈಗ ಒಂದು ವಿಚಾರದ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ಅಂದ್ರೆ ಸೊ ಇದು ಒಂಥರ ಸ್ಪೆಷಲ್ ಅಂತಾನೆ ಅನಿಸುತ್ತೆ. ಯಾಕಂದ್ರೆ ಅಲ್ಲಿರುವಂಥ ರೈತರು ಒಂದೊಂದು ಸಪ್ರೇಟಾಗಿ ವಿಡಿಯೋ ಮಾಡಿ ಆಗ್ತಾ ಇದ್ದಾರೆ. ಪ್ರತಿಯೊಬ್ಬ ಜೆನ್ಜಿ ಅವರು, ಯುವಕ ಯುವತಿಯರು ಈ ಒಂದು ಪ್ರತಿಭಟನೆಗೆ ಸಾಥ್ ಕೊಡಿ, ನಮಗೆ ಸಾಥ್ ನೀಡಿ, ನಮ್ಮ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿ. ಇದರಿಂದ ಈ ಹಿಂದೆ ಹಲವು ಪ್ರತಿಭಟನೆಗಳು ಮಾಡಿದ್ದೀವಿ, ಆದರೆ ಯಾವುದೇ ರೀತಿಯಾದಂಥ ಯಶಸ್ವಿ ನಾವು ಕಂಡಿಲ್ಲ. ಹಾಗಾಗಿ ಈಗ ನೀವು ಇರುವಂತಹ ಯುವಕ ಯುವತಿಯರು ಜೆನ್ಜಿ ಯಾರೆಲ್ಲ ಇದ್ದೀರಾ, ಅವ್ರು ಈ ಒಂದು ಪ್ರತಿಭಟನೆಗೆ ಭಾಗಿಯಾದರೆ ಬೇಗನೆ ನಮಗೆ ಈ ಒಂದು ಭೂ ಸ್ವಾಧೀನ ಆಗುವಂಥದ್ದು ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ನಮ್ಮ ಭೂಮಿ ನಮಗೆ ಸಿಗುತ್ತೆ. ಆಕ್ಚುಲಿ ನಮ್ಮ ಭೂಮಿ ನಮ್ಮ ಹಕ್ಕು ಅಂತಾನೆ ಅಲ್ಲಿರುವಂಥ ರೈತರು ಮಾತಾಡ್ತಾ ಇದ್ದಾರೆ. ಆದರೆ ಸರ್ಕಾರ ಈಗ ಮಧ್ಯಪ್ರವೇಶ ಮಾಡಿರೋದ್ರಿಂದ ಎಲ್ಲ ಭೂ ಸ್ವಾಧೀನ ಮಾಡ್ಕೊತಾ ಇದೆ ಒಂದಿಷ್ಟು. ಆದರೆ ಎಲ್ಲರೂ ಅಲ್ಲಿರುವಂಥ ಒಂದಿಷ್ಟು ರೈತರು ಈಗ 100% ಅಲ್ಲಿ ಒಂದು 8% ಜನ ಅವ್ರದ್ದೇನೋ ಸಾಲ ಇರುತ್ತೆ. ಬೇರೆಯವರು ಹೇಳಿರೋ ಪ್ರಕಾರ, ಅಲ್ಲಿರುವಂಥ ರೈತರು ಹೇಳಿರೋ ಪ್ರಕಾರ ಆ್ಯಕ್ಚುಲಿ ಅವ್ರ ಭೂಮಿ ಅದು ಅಲ್ವೇ ಅಲ್ಲ. ಹಾಗಾಗಿ ಅವ್ರ ಕಷ್ಟ ಇದೆ, ಅವ್ರ ಸಾಲ ಇದೆ ಅಂತ ಭೂಮಿನ ಮಾರ್ಕೊಂಡಿದ್ದಾರೆ. ಸೊ ಇದು ನಮ್ಮ ಭೂಮಿ, ನಮ್ಮ ತಾತನ ಭೂಮಿ, ನನ್ನ ತಂದೆಯವರ ಭೂಮಿ, ನಾವು ಹೇಗೆ ಬಿಟ್ಕೊಡ್ಬೇಕು ಸರ್ಕಾರಕ್ಕೆ? ಕಷ್ಟಪಟ್ಟು ದುಡ್ದು ಬೆವರು ಸುರಿಸಿ ನಮ್ಮಪ್ಪ ನನ್ನ ಚಿಕ್ಕಪ್ಪ ತಾತ ಅಂದ್ರೆ ಈ ತರ ಮಾಡಿರುವಂಥದ್ದು. ಸೊ ನಾವು ಅಷ್ಟು ಸುಲಭವಾಗಿ ಬಿಟ್ಕೊಡೋದಿಲ್ಲ ಅಂತ ಅವಾಗಿಂದ ನಡ್ಕೊಂಡ್ ಬರ್ತಾ ಇದೆ. ಹಾಗಾಗಿ ಈ ಒಂದು ಇದರಲ್ಲಿ ಜೆನ್ಜಿ ಅವರು ಬಂದ್ರೆ ಅದು ತುಂಬಾ ಸ್ಟ್ರಾಂಗ್ ಆಗುತ್ತೆ. ಸ್ಟ್ರಾಂಗ್ ಅಂದ್ರೆ ಆಕ್ಚುಲಿ ಈಗಿನ ನೀವು ಹೇಳಿದ್ರಿ ಅವಾಗ್ಲೇ ತುಂಬಾ ಈಗ ಸೋಷಿಯಲ್ ಮೀಡಿಯಾ ಸಿಕ್ಕಾಪಟ್ಟೆ ಪವರ್ ಇದೆ, ಸ್ಟ್ರಾಂಗ್ ಇದೆ. ಅದ್ರಲ್ಲೂ ಬೇಸಿಕ್ ಸೋಷಿಯಲ್ ಮೀಡಿಯಾ, ನಮ್ಮ ನ್ಯೂಸ್ ಚಾನೆಲ್ಗಳು, ಎಲ್ಲ ಮಾಧ್ಯಮಗಳು ಎಲ್ಲ ಸೇರಿದ್ರೆ ಬಿಡದಿ ಟೌನ್ಶಿಪ್
ಆಗದೇ ಇಲ್ಲ, ನಮ್ ರೈತರಿಗೆ ರೈತರ ಪಾಲಾಗೆ ಇರುತ್ತದು ಅಂತ ಒಂದು ಮಾತು. ಇನ್ನು ಜೆನ್ಜಿ ಅವ್ರಿಗೆ ಗೊತ್ತಲ್ವ ಸೋಷಿಯಲ್ ಮೀಡಿಯಾ ಅಂತಂದ್ರೆ ಜೆನ್ಜಿ ಅವರೇ ಹುಡುಕಿದ್ರು ಸಿಗೋದೆ 100ಗೆ ಒಂದು 99% ಅವರೇ ಸಿಗ್ತಾರೆ. ಅವ್ರ ಕಂಟೆಂಟ್ ಕ್ರಿಯೇಟ್ ಮಾಡ್ತಾರೆ. ಏನೋ ಒಂದು ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ ಪಟ್ಟಂತ ವಿಡಿಯೋ ಮಾಡಿಬಿಟ್ಟು ಆಗ್ತಾ ಇರ್ತಾರೆ. ಹಾಗಾಗಿ ಇದರ ಅರಿವು ಸೋಷಿಯಲ್ ಮೀಡಿಯಾ ಅರಿವು ಆಲ್ಮೋಸ್ಟ್ ಜೆನ್ಜಿ ಅವ್ರಿಗೆ ಇರೋದು. ಈ ಒಂದು ವಿಚಾರದಲ್ಲಿ ಈ ಒಂದು ಪ್ರತಿಭಟನೆಯಲ್ಲಿ ಈ ಒಂದು ಕೆಲಸದಲ್ಲಿ ಬಿಡದಿ ಟೌನ್ಶಿಪ್ ವಿಚಾರದಾಗ ಬಂತು ಅಂದರೆ ಪ್ರತಿಭಟನೆ ಭಾಗಿಯಾಗಿದ್ರೆ ಸುಮಾರು ಈ ಒಂದು ಬೆಂಗಳೂರು ಭಾಗದಲ್ಲಿ ಅಲ್ಲ, ಸುಮಾರು ಕರ್ನಾಟಕದ ಮೂಲೆಯಲ್ಲಿ ಯಾರೆಲ್ಲ ಇದ್ದೀರಾ ಯುವಕ ಯುವತಿಯರು, ಆ್ಯಕ್ಚುಲಿ ಅದ್ರಲ್ಲಿ ಮೇನಾಗಿ ಅವರು ಹೇಳಿದ್ದಾರೆ, ಒತ್ತಿ ಹೇಳಿದ್ದಾರೆ, ರೈತರ ಮಕ್ಕಳು ಜೆನ್ಜಿ ಯಾರೆಲ್ಲ ಇದ್ದಾರೋ ಅವರು ಕೂಡ ಭಾಗಿಯಾದರೆ ಈ ಒಂದು ನಮ್ಮ ಒಂದು ಹೋರಾಟಕ್ಕೆ ಆದಷ್ಟು ಬೇಗ ಯಶಸ್ಸು ಸಿಗುತ್ತೆ ಅಂತ ಕೂಡ ಹೇಳ್ತಾ ಇರೋವಂಥದ್ದು. ಕೇವಲ ನಾವು ಬಿಡದಿ ಭಾಗದಲ್ಲಿ ಮಾತ್ರ ಹೋಗೋದು ಬೇಡ, ಕರ್ನಾಟಕದಲ್ಲಿ ನೀವು ಅವಾಗಲೇ ಹೇಳ್ದಂಗೆ ಕರ್ನಾಟಕದ ಎಲ್ಲಾ ಭಾಗದಲ್ಲಿರುವಂತಹ ಯುವಕ ಯುವತಿಯರು ಯಾರೆಲ್ಲ ಜೆನ್ಜಿ ಅವರು ಇದ್ದಾರೆ. ಕೆ ಶಿವಕುಮಾರ್ ಅವರು ಇನ್ನೊಂದು ಮಾತು ಹೇಳಿದಾಗ, ಇದು ಒಂದೇ ಟೌನ್ಶಿಪ್ ಅಲ್ಲ, ನಾವು ಬೇರೆ ಕಡೆ ಮಾಡ್ಬೇಕು ಅಂತ ಇರೋದು ಅಂತ. ಸೊ ದೊಡ್ಡ ಜಾಗ ಬೇಕು, ಟೌನ್ಶಿಪ್ ಅಂದ್ರೆ ಎಲ್ಲ ನಮಗೆ ಅಲ್ಲೇ ಸಿಗ್ಬೇಕು, ಮಾಲ್ ಆಗ್ಲಿ ಹಾಸ್ಪಿಟಲ್ ಆಗ್ಲಿ ಎಲ್ಲ ಅಂದ್ರೆ ತುಂಬಾ ಸಾವಿರಾರು ಎಕರೆಗಳ ಜಾಗನೇ ಬೇಕು ಇವ್ರಿಗೆ. 90,000 ಎಕರೆಗಳು ಅಂದಾಗ ರೈತರು ಜಮೀನ್ಗಳೇ ಅಲ್ಲಿ ಮೇನ್ ಬರೋದು. ಇವ್ರೇನ್ ಇಲ್ಲಿರೋ ಬಿಲ್ಡಿಂಗ್ ಗಳನ್ನ ಓಡಿಸ್ಬಿಟ್ಟು ಟೌನ್ಶಿಪ್ ಮಾಡ್ತಾರೆ? ಆಬ್ವಿಯಸ್ಲಿ ನನ್ಗೆ ಇನ್ನೊಂದು, ಯಾಕೆ ಬೆಂಗಳೂರು ಭಾಗವನ್ನೇ ಆರಿಸ್ಕೊಂತಾರೆ, ಉತ್ತರ ಕರ್ನಾಟಕದಲ್ಲಿ ಯಾಕೆ ಹೋಗಲ್ಲ? ಅಲ್ಲಿ ಹೇಳಿದಾರಲ್ಲ, ಬೆಂಗಳೂರು ಮೈಸೂರು ಮಧ್ಯೆ ಇರೋ ಮೇನ್ ಪಿಲ್ಲರ್ ಇದು ಅನ್ನೋ ತರ ಅವ್ರು ಹೇಳಿದ್ದಾರೆ. ಇನ್ನೊಂದು ಸರ್ವೆ ಮಾಡಕ್ ಬಂದಾಗ ರೈತರೆಲ್ಲ ಏನೋ ಮಾಡಿ ಅವ್ರ ಮೇಲೆ FIR ಹಾಕ್ಸಿದ್ದಾರೆ. ಯಾಕೆ? ಇವ್ರ ಜೀವನ ಮಾಡಕ್ಕೋಸ್ಕರ ಹೋರಾಟ ಸೈಲೆಂಟ್ ಆಗೇ ಮಾಡ್ತಿದ್ರಲ್ವಾ, ಇವ್ರು ಸರ್ವೆ ಮಾಡಕ್ ಹೋಗಿದ್ದೇನಿಕ್ಕೆ ಟೌನ್ಶಿಪ್ ಮಾಡ್ಬೇಕು ಅನ್ನೋ ವಿಚಾರಕ್ಕೆ ಸರ್ವೆ ಮಾಡ್ಬೇಕು ಅಂತ ಅಲ್ಲಿ ಹೋಗಿರೋದ್ರಿಂದ ರೈತರು ಆತರ ಮಾಡಿದ್ದಾರೆ. ಗೌರ್ಮೆಂಟ್ ಅಫಿಷಿಯಲ್ಸ್ ಮೇಲೆ ಕೈ ಎತ್ತಬಾರ್ದು, ಪೊರ್ಕೆ ಎಲ್ಲ ನೀವು ತೆಗ್ದಿದ್ದೀರಾ ಅಂತ ಒಂದು ಅವ್ರ ಭೂಮಿನ ಯಾರು ಬಿಟ್ಕೊಡ್ತಾರೆ ಅಲ್ವಾ, ಜನದ ಮೇಲೆ FIR ಎಲ್ಲ ಹಾಕ್ಸಿದ್ದಾರೆ ಅಂತ. ಸೊ ಇಂಥ ಒಂದು ವಿಚಾರಕ್ಕೆ ನಮ್ ಜೆನ್ಜಿ ಯುವಕರು ಹೋದ್ರೆ ಅವ್ರಾದ್ರೆ ಅನ್ಎಜುಕೇಟೆಡ್ ಅಂತ ಹೇಳಿ FIR ಮಾಡಿಸಿ ಏನೋ ಮೋಸ ಮಾಡಿದಾರೋ ಏನೋ. ಅರೆ ನಮಗೆಲ್ಲ ತಿಳ್ಕೊಂಡಿರೋ ಯುವಕರು ಅಲ್ಲಿ ಹೋಗಿ ಕಾನೂನಿನ ಜ್ಞಾನವನ್ನ ತಿಳ್ಕೊಂಡಿರುವಂತ ಪ್ರತಿಯೊಬ್ಬರು ಹೋದಾಗ ಯಾರು ಬಂದು ಸರ್ವೆ ಮಾಡ್ತಾರೆ? ಅಲ್ಲಿ ಹೋರಾಟ ಮಾಡ್ತಿರುವಾಗ ಅವ್ರು ಸರ್ವೆ ಮಾಡಿದ್ದೇ ತಪ್ಪು. ಬಿಕಾಸ್ ಅವ್ರು ನಮಗೆ ನಮ್ ಜಮೀನ್ ಬೇಕು ಅಂತ ಇರೋಂತಹ ಸಮಯದಲ್ಲಿ ಗೌರ್ಮೆಂಟ್ ಅಫಿಷಿಯಲ್ಸ್ ಮೇಲೆ ಕೈ ಎತ್ತಬಾರ್ದು ಅಂದಾಗ ಗೌರ್ಮೆಂಟ್ ಅಫಿಷಿಯಲ್ಸ್ ಅಲ್ಲಿ ಹೋಗ್ಲೇಬಾರ್ದಾಗಿತ್ತು. ಫಸ್ಟ್ ಆಫ್ ಆಲ್ ನೀವ್ ಏನಕ್ಕೆ ಕಳ್ಸಿದ್ರಿ ಅಲ್ಲಿ ಗೌರ್ಮೆಂಟ್ ಅಫಿಷಿಯಲ್ಸ್ನ? ಅಲ್ಲಿ ಹೋರಾಟ ಮಾಡ್ತಿದ್ದಾರೆ. ಇನ್ನೊಂದೇನು ಹೇಳ್ತಾರೆ, ಹೋರಾಟ ಮಾಡ್ತಿದ್ದೀರಾ ಅಲ್ವಾ, ಶಾಂತಿಯುತವಾಗಿ ಮಾಡ್ರಿ, ಸೈಲೆಂಟ್ ಆಗಿ ಮಾಡಿ ಅಂತ ಹೇಳ್ತಾರೆ. ಅಂತ ಟೈಮಲ್ಲಿ ಅವ್ರು ಸೈಲೆಂಟ್ ಆಗಿ ನಡೆಸುವಾಗ ಇವರು ಸರ್ವೆ ಮಾಡಕ್ಕಲ್ಲಿ ಹೋಗಿದ್ದೇ ಒಂದು ದೊಡ್ಡ ತಪ್ಪು. ಅಂತ ಟೈಮಲ್ಲಿ ಆ ರೈತರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗುತ್ತೆ. ಅವ್ರೇನ್ ಇನ್ನೂ ಅಲ್ಲಿ ಗಲಾಟೆ ಮಾಡಕ್ಕಾಗತ್ತಾ? ಇನ್ನೇನು ಅವ್ರು ಸರಿ ನೀವು ಸರ್ವೆ ಮಾಡ್ಕೊಳ್ರಿ, ನಾವ್ ಸೈಡ್ ಕುತ್ಕೊಂಡು ಹೋರಾಟ ಮಾಡ್ತೀವಿ. ಆತರ ಮಾಡಬಾರ್ದು ಅಂತಾನೆ ಅವರೆಲ್ಲ ಪ್ರತಿಭಟನೆ ಮಾಡ್ತಾ ಇರೋದು. 500 ದಿನಗಳಿಂದನೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸೈಲೆಂಟ್ ಆಗಿ ಕುತ್ಕೊಂಡು ಹೋರಾಟ ಮಾಡ್ಬೇಕಾದ್ರೆ ನೀವು ಬಂದ್ಬಿಟ್ಟು ಎಲ್ಲಾ ಸರ್ವೆ ಮಾಡ್ಕೊಂಡು ನೀವು ಬಿಲ್ಡಿಂಗ್ ಗಳು ಕಟ್ಟಿಸ್ಕೊಳ್ರಿ, ನಾವ್ ಇನ್ನೂ ಹೋರಾಟ ಮಾಡ್ಕೊಂಡು ಇಲ್ಲೇ ಕುತ್ಕೊಂಡಿರ್ತೀವಿ ಅನ್ನೋ ತರ ಇವ್ರ ಮೈಂಡ್ ಸೆಟ್ ಇದೆ ಅನ್ಸುತ್ತೆ. ಸೊ ಜೆನ್ಜೀಸ್ ಬರ್ಲೇಬೇಕು, ಬಂದ್ರೆ ನಿಜವಾಗ್ಲೂ ಅವ್ರಿಗೆ ಕಾನೂನು ತಿಳಿದಿರತ್ತೆ, ಅಲ್ಲಿ ಎಜುಕೇಟೆಡ್ ಆಗು ಇರ್ತಾರೆ. ಸೊ ಯಾರಾದ್ರೂ ಈ ತರ ಬಂದ್ರು ಏನ್ ಮಾತಾಡ್ಬೇಕು ಏನ್ ಮಾಡ್ಬೇಕು ಅಂತಾನು ತಿಳ್ಕೊಂಡಿರ್ತಾರೆ. ರೈತರಿಗೊಂದು ಬೆಂಬಲವಾಗಿ, ರೈತರ ಮಕ್ಕಳಾಗ್ಲಿ, ಕರ್ನಾಟಕ ಸುತ್ತಮುತ್ತ ಯಾರೇ ಇದ್ರೆ ಯುವಕರಾಗ್ಲಿ ಜೆನ್ಜೀಸ್ ಆಗ್ಲಿ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಎಸ್ ಈಗ ಕೊನೆಯದಾಗಿ ಹೋಗೋಣ. ಈಗ ಆಲ್ಮೋಸ್ಟ್ ಎಲ್ಲ ವಿಚಾರದ ಬಗ್ಗೆ ನಾವು ತಿಳಿಸ್ಕೊಟ್ಟಿದ್ದೀವಿ. ಈ ಒಂದು ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಪ್ರತಿಭಟನೆ ಆಗ್ತಾ ಇದೆ, ರೈತರು ಕೂಡ ಕರೆದಿರುವಂಥದ್ದು. ಸೊ ಎಲ್ಲ ಜೆನ್ಸಿ ಅವರು, ರೈತರ ಮಕ್ಕಳು ಯಾರೆಲ್ಲ ಜೆನ್ಸಿ ಇದ್ರೆ ಅವರು ಕೂಡ ಆಗಿರ್ಬೋದು, ಕರ್ನಾಟಕದ ಮೂಲೆ ಯಾರೆಲ್ಲ ಇದ್ದೀರಾ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ನಮ್ಮ ಹೋರಾಟಕ್ಕೆ ಯಶಸ್ಸು ಸಿಗೋವರೆಗೂ ನಮ್ಮ ಜೊತೆ ಕೈ ಜೋಡಿಸಿ ಅಂತ ಹೇಳಿರುವಂಥದ್ದು. ಕೊನೆಯದಾಗಿ ಹೇಳ್ಬೇಕಂದ್ರೆ ಏನು ಹೇಳ್ತೀರಾ ಜೆನ್ಸಿ ಅವ್ರ ಪರವಾಗಿ, ಬಿಡದಿ ರೈತರ ಪರವಾಗಿ? ಇಂದಿನ ಯುವಕರೇ ನಾಳೆನ ನಾಯಕರು ಅಂತ ಹೇಳ್ತಾರೆ. ಸೊ ಅದೇ ರೀತಿಯಾಗಿ ನಮ್ ಬಿಡದಿ ಟೌನ್ಶಿಪ್ ಅದು ಆಗದಿರ ಅಭಿವೃದ್ಧಿ ಆಗೋದ್ ಬೇಡ ಅಂತ ನಾವು ಅವಾಗ್ಲಿಂದ ಒಂದ್ 3-4 ಸರಿ ಹೇಳಿದೀವಿ. ಅಭಿವೃದ್ಧಿ ಆಗ್ಲಿ, ಆದ್ರೆ ನಿಮ್ ಸರ್ಕಾರ ಬರಡು ಭೂಮಿಗಳು ಎಲ್ಲಿರ್ತಾವೋ ಅಲ್ಲಿ ಅಭಿವೃದ್ಧಿಗಳಾಗ್ಲಿ. ನಮ್ ರೈತರಿಗೆ ಏನ್ ಜೀವನ ನಡೆಸ್ತಿದ್ದಾರೆ, ಅವ್ರ ಏನ್ ಆದಾಯ ಮಾಡ್ತಿದ್ದಾರೆ, ಅವ್ರ ಏನ್ ಉದ್ಯೋಗ ಮಾಡ್ಕೊಂತಿದ್ದಾರೆ, ಅವ್ರ ಪಾಡಿಗೆ ಅವ್ರು ಅದನ್ನ ಮಾಡಿ ನಮಗೂ ಅವ್ರ ಅನ್ನ ಹಾಕ್ತಿದ್ದಾರೆ, ಊಟ ಹಾಕ್ತಿದ್ದಾರೆ. ಸೊ ಅಂತವ್ರ ನೆಮ್ಮದಿಯಾಗಿ ಅವ್ರ ಪಾಡಿಗೆ ಅವ್ರ ಜೀವನ ಅವ್ರು ಮಾಡ್ಕೊಂಡು ಹೋಗ್ಲಿ. ನಿಮ್ದು ಏನಿದೆ ದುಡ್ಡು ಮಾಡೋದು, ನಿಮ್ದು ಏನಿದೆ ಟೌನ್ಶಿಪ್ ಮಾಡೋದು, ನಿಮ್ಮ ಸರ್ಕಾರಿ ಭೂಮಿಗಳಲ್ಲಿ ಮಾಡ್ಕೊಳ್ರಿ, ಬಡವ್ರ ಹೊಟ್ಟೆ ಮೇಲೆ ಕಲ್ಲಾಕ್ಬೇಡ್ರಿ ಅಂತ ಯುವಕರೆಲ್ಲ ಸೇರಿ ಇದೊಂದು ಹೋರಾಟನ ಸಕ್ಸಸ್ ಮಾಡಬೇಕು ಅಂತ. ಹೌದು,
ಓಕೆ, ನೋಡಿದ್ರಲ್ಲ, ಬಿಡದಿ ಟೌನ್ಶಿಪ್ ವಿಚಾರ ಅಂತ ಬಂದಾಗ ಕೇವಲ ಬಿಡದಿ ಭಾಗದಲ್ಲಿ ಮಾತ್ರ ಅಲ್ಲ, ನನ್ನ ಒಂದು ವೈಯಕ್ತಿಕ ವಿಚಾರದ ಬಗ್ಗೆ ನಾನು ಹೇಳಲಿಕ್ಕೆ ಹೋಗೋದು ಅಂದರೆ, ಕೇವಲ ಈ ಒಂದು ಬೆಂಗಳೂರು ಆಗಿರ್ಬೋದು, ಮೈಸೂರು ಈ ಒಂದು ಭಾಗದಲ್ಲಿ ಮಾತ್ರ ಅಲ್ಲ, ಉತ್ತರ ಕರ್ನಾಟಕಕ್ಕೆ ಹೋದರೆ ಅಲ್ಲಿ ಎಷ್ಟೋ ಜನ ಅಲ್ಲಿಂದ ಇಲ್ಲಿಗೆ ಬರ್ತಾರೆ, ಗುಳೆ ಬಂದಿರ್ತಾರೆ, ಕೆಲಸ ಏನೋ ಓದಿರ್ತಾರೆ, ಇಂಜಿನಿಯರ್ ಓದಿರ್ತಾರೆ ಅಥವಾ ಇನ್ನೇನೋ ಒಳ್ಳೊಳ್ಳೆ ಡಿಗ್ರಿ ಮಾಡ್ಕೊಂಡಿರ್ತಾರೆ, ಆದರೆ ಇಲ್ಲಿ ಬಂದ್ಬಿಟ್ಟು ಇನ್ಯಾವುದೋ ಕೆಲಸ ಮಾಡ್ತಿರ್ತಾರೆ, ಒಂದಕ್ಕೊಂದು ಸಂಬಂಧನೇ ಇರೋದಿಲ್ಲ. ಸೊ ಅಂಥ ಕಡೆ ಏನಾದರೂ ಮಾಡಿದ್ರಾಗ ಟೌನ್ಶಿಪ್ ಅಂಥ ಕಡೆ ಸಿಟಿ ಮಾಡಬೇಕು ಅಂತಂದರೆ ಅಂಥ ಭಾಗದಲ್ಲಿ ಮಾಡಿದಾಗ ಅಲ್ಲಿರುವಂತಹ ಒಂದು ಯುವತಿಯರಿಗೆ ಒಳ್ಳೊಳ್ಳೆ ಕೆಲಸ ಕೂಡ ಸಿಗುತ್ತೆ. ಅವರು ಕೂಡ ತಮ್ಮ ಕುಟುಂಬವನ್ನು ಬಿಟ್ಟು ಬೇರೆ ಊರಿಗೆ, ಇಲ್ಲಿ ಒಂದು ದೊಡ್ಡ ಬೆಂಗಳೂರಿಗೆ ಬರುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಹಾಗಾಗಿ ನಮ್ಮ PTV ನ್ಯೂಸ್ ಕಳಕಳಿ ಏನಪ್ಪ ಅಂತಂದರೆ, ಆ ಒಂದು ಭಾಗದಲ್ಲಿ ಬಿಡದಿ ಟೌನ್ಶಿಪ್ಪನ್ನು ನೀವು ಮಾಡಿ ಅಂತ ಹೇಳಿಕ್ಕೆ ನಾವು ಇಷ್ಟಪಡ್ತೀವಿ. ಸೊ ಅದರ್ವೈಸ್ ಇನ್ನು ಜೆನ್ಜಿ ಅವರು ಪ್ರತಿಯೊಬ್ಬ ಕೇವಲ ಒಂದು ಬಿಡದಿ ಭಾಗದಲ್ಲಿ ಈ ಒಂದು ಜೆನ್ಜಿ ಅವರು ಮಾತ್ರ ಅಲ್ಲ, ಎಲ್ಲ ಕರ್ನಾಟಕದ ಮೂಲೆಯಿಂದ ಈ ಒಂದು ಬಿಡದಿ ಟೌನ್ಶಿಪ್ಗೆ ಬಂದಾಗ ಅವರು ಸಹ ಪ್ರತಿಯೊಬ್ಬ ರೈತರು ಕೈ ಜೋಡಿಸಿ ಅಂತ ಹೇಳಿದ್ದಾರೆ. ನಾವು ಕೂಡ ಕೈ ಜೋಡಿಸ್ತೀವಿ. ನೀವು ಕೂಡ ಪ್ರತಿಯೊಬ್ಬರು ಯಾರೆಲ್ಲ ಇದ್ದೀರಾ ಜೆನ್ಜಿ ಅವರು ಪ್ರತಿಯೊಬ್ಬರು ಸಹ ಈ ಒಂದು ಟೌನ್ಶಿಪ್ ವಿಚಾರಕ್ಕೆ ರೈತರ ಪರವಾಗಿ ಕೈ ಜೋಡಿಸಿ ಅಂತ ನಾವು ಕೂಡ ಹೇಳ್ತೀವಿ. ಸೊ ಇದಾಗಿತ್ತು ಇವತ್ತಿನ PTV ನ್ಯೂಸ್ ಕನ್ನಡದ ವಿಶೇಷ ವರದಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸುದ್ದಿಯ ಜೊತೆ ಮತ್ತೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ PTV ನ್ಯೂಸ್ ಕನ್ನಡ.